ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಂತೆ ನಮ್ಮ ರಾಜ್ಯದ ಮೈಸೂರಿನ ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲೂ ಕೂಡ ಕುಂಭಮೇಳ ಆಯೋಜಿಸಲಾಗಿದ್ದು ಈ ಒಂದು ಕುಂಭಮೇಳಕ್ಕೆ ಈಗಾಗಲೇ ಸಾವಿರಾರು ಭಕ್ತರು ಕೂಡ ಆಗಮಿಸಿ ಪುಣ್ಯ ಸ್ನಾನ ಮಾಡಿಕೊಂಡು ಹೋಗ್ತಿದ್ದಾರೆ. ಕುಂಭಮೇಳದ ವೈಶಿಷ್ಟ್ಯವನ್ನ ಅರ್ಜುನ್ ರಾವ್ ಜ್ಯೋತಿಷ್ಯ ಗುರೂಜಿಗಳು ವಾಸ್ತು ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ನದಿಯ ಮಾಘಸ್ನಾನವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ಭಕ್ತ ಮಹಾಶಯರೇ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂತಂದರೆ, ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಜನನ ಆಗ್ತಕ್ಕಂಥದ್ದು, ಇಂಥ ಒಂದು ರಾಜ್ಯದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ನಮ್ಮ ಪೂರ್ವಜನ್ಮದ ಪುಣ್ಯ. ಪೂರ್ವಜರು ಅವರು ಪುಣ್ಯ ಮಾಡಿರ್ತಾರೆ. ಯಾಕಂದರೆ ಮೈಸೂರು ಭಾಗದಲ್ಲಿ ತಲಕಾವೇರಿ ಒಂದು ಮಡಿಕೇರಿ ಭಾಗದಲ್ಲಿ ಉಗಮ ಆಗಿ ಬರ್ತಾ 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 ಎಷ್ಟು ನದಿಗಳ ಸಂಗಮ ಆಗ್ತದೆ ಅಂತಂದರೆ, ಆ ತಾಯಿಯ ಒಂದು ಪುಣ್ಯ ದರ್ಶನದಿಂದ ನಮ್ಮ ಪಾಪಗಳೆಲ್ಲ ಕಳೆದೋಗ್ತದೆ. ಯಾಕೆಂದರೆ ಅದರ ಹಿನ್ನೆಲೆಯೇ ಬೇರೆ. ಗರುಡ ಪುರಾಣದಲ್ಲಿ ಇರ್ತದೆ, 3 ರಂಗಗಳನ್ನ ಪಾದ ತೊಡ್ಕೊಂಡು ಹೋಗಿದ್ದಾಳೆ ಕಾವೇರಿ ಅಂತ ಹೇಳ್ತೇವೆ ಗರುಡ ಪುರಾಣದಲ್ಲಿ. ಯಾವುದ್ಯಾವುದು 3 ರಂಗ ಅಂತಂದರೆ, ಆದಿ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಆದಿರಂಗ, ಮಧ್ಯದಲ್ಲಿರ್ತಕ್ಕಂಥದ್ದು ಶಿವನ ಸಮುದ್ರದಲ್ಲಿ ಮಧ್ಯದ ರಂಗ, ತಿರುಚಿಯಲ್ಲಿರ್ತಕ್ಕಂಥ ಶ್ರೀರಂಗಂ. ಅಲ್ಲಿ ತಾಯಿ ಹೋಗಿ ಪಾದವನ್ನು ಸೃಷ್ಟಿ ಸ್ಥಿತಿ ಲಯಕಾರಕರಾಗಿರ್ತಕ್ಕಂಥ ಮಹಾವಿಷ್ಣುವನ್ನ ಪಾದವನ್ನೇ ತೊಳಿತಾ ಇರ್ತಕ್ಕಂಥ ತಾಯಿ ಜಗನ್ಮಾತೆಯಾದ ಕಾವೇರಿ. ನೋಡಿ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ. ಅಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾವು ಹೋಗಿ ಆ ನದಿಯ ಸ್ನಾನವನ್ನು ಮಾಡಿ ಬಂದರೆ ಅಲ್ಲಿ ವಿಶೇಷ ಏನಂತಂದರೆ, ಈ ಕಡೆ ಮೈಸೂರು ಭಾಗ ನಂಜನಗೂಡು ಕಡೆಯಿಂದ ಕಪಿಲೆ ಹೋದರೆ, ಆ ಕಡೆ ಮುಡುಕ್ತೊರೆಯಿಂದ ತಲಕಾಡಿಂದ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ಜಗದೀಶ್ವರಿ ಸ್ವರೂಪಿಣಿಯಾಗಿರ್ತಕ್ಕಂಥ ಮುಡುಕ್ತೊರೆಯಿಂದ ಬರ್ತಕ್ಕಂಥ ಆದಿಶಕ್ತಿ ಜಗದೀಶ್ವರಿ ಮಲ್ಲಿಕಾರ್ಜುನನ ಪಶ್ಚಿಮವಾಗಿನಿ ಪೂರ್ವ ದಿಕ್ಕಿನಿಂದ ಪಶ್ಚಿಮವಾಗಿ ಬಂದು ತಿರ್ಗಾ ಪೂರ್ವಕ್ಕೆ ಬಂದು ಪೂರ್ವದಿಂದ ದಕ್ಷಿಣ ವಾಹಿನಿಯಾಗಿ ತಿರ್ಗಾ ಮತ್ತೆ ಒಂದು ಪ್ರದಕ್ಷಿಣೆ ಹಾಕೊಂಡು ಬರ್ತಾಳೆ ಮಲ್ಲಿಕಾರ್ಜುನನ ಪ್ರದಕ್ಷಿಣೆ ಮಾಡ್ಕೊಂಡು ಬಂದಾದ್ಮೇಲೂ ಕೂಡ ನೋಡಿ, ಶ್ರೀರಂಗಪಟ್ಟಣದಲ್ಲಿ ಆ ಸ್ವಾಮಿಯ ಪಾದವನ್ನು ತೊಳೆದು ತಿರ್ಗಾ ಇಲ್ಲಿ ಪರಮೇಶ್ವರನ ಒಂದು ದರ್ಶನ ಮಾಡಿ ತಿರ್ಗಾ ಪೂರ್ವಾಭಿಮುಖವಾಗಿ ಹರಿದು ನಮಗೆ ಶಿವನ ಸಮುದ್ರದಲ್ಲಿರ್ತಕ್ಕಂಥ ಮಹಾವಿಷ್ಣುವನ್ನ ಪಾದವನ್ನು ತೊಳಿತಾ ಇರ್ತಕ್ಕಂಥ ಪರಮ ಪವಿತ್ರವಾಗಿರ್ತಕ್ಕಂಥ ಗಂಗೆ. ಇಂಥ ಒಂದು ತಾಯಿಯ ದರ್ಶನ ಮಾಡಿ ನಾವು ಅಲ್ಲಿ ಪುನೀತರಾಗೋಣ. ಈ ಕಡೆ ಕಪಿನಿ ಕಾವೇರಿ ಹರಿತಾ ಇರ್ತಾಳೆ, ಈ ಕಡೆ ಕಪಿಲಾ ನದಿ ಹರಿತಾಳೆ, ಮಧ್ಯದಲ್ಲಿ ಅಗೋಚರವಾಗಿ ಅಂದರೆ ಗುಪ್ತಗಾಮಿನಿಯಾಗಿ ಸ್ಫಟಿಕ ಸರೋವರ ಉಕ್ಕುತ್ತೆ. ಅಲ್ಲಿ ಎಷ್ಟು ಪಾವಿತ್ರತೆ ಇದೆ ನೋಡಿ. ಅಲ್ಲಿ ಹೋಗಿ ನಾನು ಭಕ್ತ ಮಹಾಶಯರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಬಂಧುಗಳೇ, ನೀವು ಒಂದು ಸಾರಿ ಹೋಗಿ ಅಲ್ಲಿ ಆ ನದಿಯಲ್ಲಿ ಮಿಂದು ಬನ್ನಿ. ನಿಮ್ಮ ಪಾಪಕರ್ಮಗಳು ತಿಳಿದೋ ಮಾಡಿರ್ತಕ್ಕಂಥ ಪಾಪಕರ್ಮಗಳ ಲಕ್ಷೇಶಗಳನ್ನು ಕಳೆದೋಗ್ಬಿಡ್ತದೆ. ಅಂಥ ಒಂದು ಪುಣ್ಯಕ್ಷೇತ್ರ ಅದು. ದಯವಿಟ್ಟು ಹೋಗಿ ಎಲ್ಲರೂ ನೋಡಿ. ನಮ್ಮ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ನಮ್ಮೂರವರೇ ಆಗಿರ್ತಕ್ಕಂಥ ನನ್ನ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನೋಡಿ ಪ್ರಯಾಗ್ರಾಜ್ಗೆ ಹೋಗ್ಬಿಟ್ಟು ಬಂದರು. ಅಲ್ಲಿ ಮತ್ತೆ ಇಲ್ಲೂ ಸ್ನಾನ ಮಾಡಿದ್ದಾರೆ. ಯಾಕೆಂದರೆ ಅವರಲ್ಲಿ ಮಹಾನ್ ದೈವ ಭಕ್ತರವರು. ನಮ್ಮ ಸನಾತನ ಧರ್ಮವನ್ನು ಅವರು ಮುಂದೆ ಒಳ್ಳೆ ಉತ್ತಮ ರೀತಿಯಲ್ಲಿ ತಗೊಂಡು ಹೋಗ್ತಾರೆ. ನಾನು ನೋಡಿ ತಾಯಿ ಜಗನ್ಮಾತೆ ಹತ್ರನೂ ಪ್ರಾರ್ಥನೆ ಮಾಡ್ತೀನಿ, ಆ ಆದಿಶಕ್ತಿ ಹತ್ರ. ಅವರು ಮುಂದಿನ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಆ ನಂಬಿಕೆ ನನಗಿದೆ. ಖಂಡಿತವಾಗೂ ನಮಗೆಲ್ಲರೂ ಒಳ್ಳೇದು ಮಾಡೇ ಮಾಡ್ತಾರೆ. ಆದರೆ ಇಂಥ ಒಂದು ವಲಸು ರಾಜಕೀಯದಲ್ಲಿ ಅವ್ರಿಗೆ ಮನಸ್ಸಿಗೆ ತುಂಬ ಆಘಾತ ಆಗಿದೆ. ಹಾಗಾಗಿ ಅವರು ಪುಣ್ಯಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾರೆ. ಕೆಲವು ರಾಜಕೀಯ ವ್ಯಕ್ತಿಗಳು ಅದಕ್ಕೊಂದು ಬಣ್ಣ ಕಟ್ತಾ ಇದ್ದಾರೆ. ಹಿಂದೂ ದೇವಾಲಯಗಳಿಗೆ ಹೋಗ್ತಾ ಇದ್ದಾರೆ, ಪ್ರತ್ಯಂಗಿರಾಗ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ. ಅದೆಲ್ಲ ಇಲ್ಲ. ಅವರು ದೇಶಕ್ಕಾಗಿ ಈ ನಾಡಿನ ಜನತೆಗೆ ಒಳ್ಳೇದಾಗ್ಲಿ ಅಂತೇಳಿ ಅವ್ರು ತುಂಬ ಬದುಕಿದ್ದಾರೆ. ಅವ್ರು ಹೋಗಿ